ಗೋಲ್ಡ್ ಬಿಸ್ಕತ್ ಬ್ಯೂಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ರನ್ಯಾ ರಾವ್ ಬಳಿ ದುಬೈ ರೆಸಿಡೆನ್ಸ್ ವೀಸಾ ಇರೋದು ಡಿಆರ್ಐ ಅಧಿಕಾರಿಗಳ ತನಿಖೆಯ ವೇಳೆ ಪತ್ತೆಯಾಗಿದೆ. ಬರೋಬ್ಬರಿ 83 ಲಕ್ಷ ರೂಪಾಯಿ ನೀಡಿ 2 ವರ್ಷಗಳ ರೆಸಿಡೆನ್ಸ್ ವೀಸಾವನ್ನ ರನ್ಯಾ ಪಡೆದಿದ್ದಾಳೆ. ಇನ್ನು ದುಬೈ ರೆಸಿಡೆನ್ಸ್ ವೀಸಾ ಇರುವ ಹಿನ್ನೆಲೆಯಲ್ಲಿ ರನ್ಯಾಗೆ ಜಾಮೀನು ಮಂಜೂರು ಮಾಡದಂತೆ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ರನ್ಯಾಗೆ ಜಾಮೀನು ಮಂಜೂರು ಮಾಡಿದರೆ ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ರನ್ಯಾಗೆ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ಡಿಆರ್ಐ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗಲಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ರನ್ಯಾ ರಾವ್ ಸಲ್ಲಿಸಿದ್ದ ಜಾಮೀನು ಅರ್ಜಿಗೆ ಪ್ರತಿಯಾಗಿ ಆಕ್ಷೇಪಣೆ ಸಲ್ಲಿಸುವಂತೆ ಡಿಆರ್ಐ ಅಧಿಕಾರಿಗಳಿಗೆ ನ್ಯಾಯಾಲಯ ಸೂಚಿಸಿತ್ತು. ಅದರಂತೆ ರನ್ಯಾ ರಾವ್ಗೆ ಜಾಮೀನು ನೀಡದಂತೆ ಡಿಆರ್ಐ ಆಕ್ಷೇಪಣೆ ಸಲ್ಲಿಸಿದೆ. ರನ್ಯಾ ರಾವ್ ಪರ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದರು. ರನ್ಯಾಳನ್ನ ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಮೆಮೊ ನೀಡಿದ್ದಾರೆ. ಕಸ್ಟಮ್ ಕಾಯ್ದೆ ನಿಯಮಗಳನ್ನು ಡಿಆರ್ಐ ಅಧಿಕಾರಿಗಳು ಪಾಲಿಸಿಲ್ಲ. ಡಿಆರ್ಐ ಅಧಿಕಾರಿಗಳ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪ ಆಗಿದೆ. ಹೀಗಾಗಿ ಆರೋಪಿಗೆ ಜಾಮೀನು ನೀಡಬೇಕು ಅಂತ ರನ್ಯಾ ಪರ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದರು. ಮಹಿಳೆಗೆ ಆಗಿದ್ದರಿಂದ ಕಾನೂನು ವಿನಾಯಿತಿ ಅಡಿ ಜಾಮೀನು ನೀಡಬೇಕು ಅಂತ ವಕೀಲರು ವಾದ ಮಂಡಿಸಿದರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾ ರಾವ್ಗೆ ಈ ಐಟಿ ಸಂಕಷ್ಟ ಈಗ ಎದುರಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದವರ ಬೇಟೆಗೆ ಐಟಿ ಇಲಾಖೆ ಸಜ್ಜಾಗಿದೆ. ಈಗಾಗಲೇ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಸಂಬಂಧ 4 ಸಂಸ್ಥೆಗಳು ತನಿಖೆ ನಡೆಸ್ತಾ ಇದ್ದು, ತನಿಖಾ ಅಖಾಡಕ್ಕೆ ಐಟಿ ಕೂಡ ಎಂಟ್ರಿ ಕೊಡಲಿದೆ. ರನ್ಯಾ ರಾವ್ ಮನೆಯಲ್ಲಿ ಸಿಕ್ಕ ನಗದು ಹಾಗೂ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೇಳಿದೆ. ರನ್ಯಾ ಮನೆ ಮೇಲೆ ದಾಳಿಯ ವೇಳೆ ಕೋಟಿ ಹಣ ಪತ್ತೆಯಾಗಿತ್ತು. 2,67 ಲಕ್ಷ ಹಣ ನಗದು ರೂಪದಲ್ಲಿ ಸಿಕ್ಕಿತ್ತು. ಹೀಗಾಗಿ ಹಣದ ಮೂಲ ಪತ್ತೆ ಹಚ್ಚಲು ಐಟಿ ಇಲಾಖೆ ಮುಂದಾಗಿದೆ. ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು? ರನ್ಯಾ ಆದಾಯದ ಮೂಲಗಳು ಯಾವುದು? ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದೆಯೇ ಅಂತ ಐಟಿ ಇಲಾಖೆ ತನಿಖೆ ನಡೆಸಲಿದೆ. ದರ್ಶನ್ ಅನ್ಫಾಲೋ ಸಂಬಂಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಂಸದೆ ಸುಮಲತಾ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಯಾರು ಫಾಲೋ ಮಾಡ್ತಾರೆ, ಅನ್ಫಾಲೋ ಮಾಡ್ತಾರೆ ಅನ್ನೋದನ್ನ ಗಮನಿಸೋ ಅಭ್ಯಾಸ ನನಗಿಲ್ಲ. ದರ್ಶನ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಯಾರನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಸ್ಪಷ್ಟನೆ ನೀಡಿದರು. ದರ್ಶನ್ ಕೂಡ ನನ್ನ ಮಗ. ಫಾಲೋ ಮಾಡೋದು ಬಿಡೋದು ಆತನ ವೈಯಕ್ತಿಕ ವಿಚಾರ. ತಾಯಿ ಮಗನ ವಿಷಯದಲ್ಲಿ ಅನಗತ್ಯ ವಿವಾದ ಸೃಷ್ಟಿಸೋದು ಬೇಡ ಅಂತ ಮನವಿ ಮಾಡಿಕೊಂಡ್ರು. ಅಲ್ಲದೆ ನನ್ನ ಹಿಂದಿನ ಪೋಸ್ಟ್ ಕುರಿತು ಅನಗತ್ಯವಾದ ಚರ್ಚೆ ಆಗ್ತಾ ಇದೆ. ನಾನು ಯಾರನ್ನು ಗುರಿಯಾಗಿಸಿ ಪೋಸ್ಟ್ ಮಾಡಿಲ್ಲ ಅಂತ ಸುಮಲತಾ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.